ನಾನು ನಿಮ್ಗೆ ಅಕೋಸ್ಟಿಕ್ ಇಂಡಸ್ಟ್ರಿಗೆ ತಂದು ಕೊಟ್ಟಿದ್ದಕ್ಕೆ ನನಗೇನು ನೀವು ಕಮಿಷನ್ ಕೊಡಲ್ಲ. ನೀವು ನಂಗೆ ಯಾರೋ ಸೀನಿಯರ್ ಲಿವಿಂಗ್ ಇಂಡಸ್ಟ್ರಿಗೆ ನನಗೇನೋ ಕನೆಕ್ಷನ್ ತಂದು ಕೊಟ್ಟಿರಂತ ನಿಮ್ಗೆ ನಾನೇನೋ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಕಮಿಷನ್ ಪ್ಯೂರ್ಲಿ. ವಿಚಿತ್ರ ಅಂದರೆ ಅಪ್ಪ ಅಮ್ಮ ವಯಸ್ಸಾದಾಗ ಮಕ್ಕಳು ಬಿಟ್ಟೋಗೋದು ಈಗಂತೂ ತುಂಬ ಕಾಮನ್ ಆಗಿಬಿಟ್ಟಿದೆ. ಏನೋ ಒಂದು ಭಜನೆ ಕ್ಲಾಸಿಗೆ ನಮ್ಮ ಅಮ್ಮ ಹೋಗ್ತಾ ಇದ್ದಾರೆ ಅಂದರೆ ನಮ್ಗೆ ಖುಷಿ ವಿಷಯ. ಭಜನೆಗೆ ಹೋಗ್ತಾ ಇದ್ದಾರೆ. ಅದೇ ಅಮ್ಮ ನೈಟ್ ಕ್ಲಬ್ಗೆ ಹೋಗ್ತೀನಿ ಅಂದರೆ ನನಗೆ 10 ವರ್ಷದ ತನಕ ನಂಗೆ ಬರೀ ಆಟ ಆಡೋದಷ್ಟೇ ಇಂಪಾರ್ಟೆನ್ಸು, ಅದಕ್ಕಿಂತ ಬಿಟ್ಟು ಇನ್ನೇನು ಅವಶ್ಯಕತೆ ಇಲ್ಲ ನನಗೆ. 10 ರಿಂದ 20 ವರ್ಷದ ತನಕ ಎಜುಕೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. 20 ರಿಂದ 30 ವರ್ಷ ಕೆರಿಯರ್ ಬಿಲ್ಡ್ ಮಾಡೋದು ಇಂಪಾರ್ಟೆನ್ಸ್ ಆಗ್ಬಿಟ್ರೆ ನಾವು ಬೆಂಗಳೂರಲ್ಲಿ ನಿಜವಾಗ್ಲೂ ನಾವೆಲ್ಲ ಪುಣ್ಯವಂತರು. ಆ ಥರದ್ದು ಎಲ್ಲೂ ಲಾರ್ಜ್ ಸ್ಕೇಲಲ್ಲಿ ಬಿಲ್ಡರ್ ಸ್ಕ್ಯಾಮ್ಸ್ ಆಗೇ ಇಲ್ಲ. ನೀವು ಬಾಂಬೆ ಮತ್ತು ಡೆಲ್ಲಿಗೆಲ್ಲ ಹೋದರೆ ಲಾರ್ಜರ್ ಲೆವೆಲಲ್ಲಿ ಮಾಡಲಿಲ್ಲ. ಸೇಲ್ ಮಾಡಿದ್ದೀನಿ ಪ್ರಾಪರ್ಟೀಸ್, ಪ್ರೆಸ್ಟೀಜ್ ಇರ್ಬೋದು, ಬ್ರಿಗೇಡ್ ಇರ್ಬೋದು, ಅವ್ರ ಪ್ರಾಪರ್ಟೀಸ್ನು ಸೇಲ್ ಮಾಡಿದ್ದೀನಿ. ಮೆಜಾರಿಟಿ ಅಲ್ಲೇನೂ ಪ್ರಾಬ್ಲಮ್ ಬರಲ್ಲ. ಬಿಕಾಸ್ ಅವ್ರು ಇಷ್ಟು ಮಟ್ಟಕ್ಕೆ ಇವತ್ತು ಯಾಕೆ ಬೆಳೆದಿದ್ದಾರೆ ಅಂದರೆ ಅವ್ರ ಕಮಿಟ್ಮೆಂಟ್ಸ್ನ ಇವಾಗ ತನಕ ಕೀಪ್ ಅಪ್ ಮಾಡ್ಕೊಂಡಿದ್ದಾರೆ. ಯಾವಾಗ ಅವ್ರ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಆಗ್ಲಿಂದ ಇವಾಗ ತನಕ. ನಾನು ಕೆಲವು ಬಿಲ್ಡರ್ಸ್ ಹತ್ರ ಮಾತಾಡಿದಾಗ ಈ ರೀತಿ ಪ್ರೆಸ್ಟೀಜು ಆಮೇಲೆ ಬ್ರಿಗೇಡು ಇವರೆಲ್ಲ ಅಲ್ಲಿ ಟಾಪ್ ಲೆವೆಲ್ ಎಕ್ಸಿಕ್ಯೂಟಿವ್ಸ್ ಹತ್ರ ಮಾತಾಡಿದಾಗ ಈ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಂದಿದೆ ಅದು ಬರೋಕ್ಕಿಂತ ಮುಂಚೆನೇ ನಾವು ಅದನ್ನು ನಾವೇ ಹಾಕ್ಕೊಂಡು ಫಾಲೋ ಮಾಡ್ತಾ ಇದ್ದೀವಿ. 100 ಯಾವಾಗಲೂ ಅಷ್ಟೇ. ನನಗೆ ಗೊತ್ತಿರೋ ಹಾಗೆ ಈ Tier 1 ಡೆವಲಪರ್ಸ್ ಅಷ್ಟೇ, ಎಸ್ಪೆಷಲಿ ಬೆಂಗಳೂರಲ್ಲಿ ನಾವೆಲ್ಲ ಪುಣ್ಯವಂತರು ನಿಜವಾಗ್ಲೂ ಹೇಳಬೇಕು ಅಂದರೆ. ಯಾವುದೋ 1-2 ಡೆವಲಪರ್ ಅಷ್ಟೇ ಕಂಪ್ಲೀಟ್ ಬ್ಯಾಂಕ್ರಪ್ಸಿ ಆಗಿ ಪ್ರಾಬ್ಲಮ್ಸ್ ಆಗಿರೋದು. ಆ ಪ್ರಾಬ್ಲಮ್ಸ್ ಆಗಿ ಕಂಪ್ಲೀಟ್ ಕಸ್ಟಮರ್ಸ್ಗೂ ಲೈಕ್ 100 ಜನ 1000 ಜನ ಕಸ್ಟಮರ್ಗೆ ತೊಂದರೆ ಆಗಿರೋಂಥ. ಅದು ಬಿಟ್ಟರೆ ನಾವು ಬೆಂಗಳೂರಲ್ಲಿ ನಿಜವಾಗ್ಲೂ ನಾವೆಲ್ಲ ಪುಣ್ಯವಂತರು. ಆ ಥರದ್ದು ಎಲ್ಲೂ ಲಾರ್ಜ್ ಸ್ಕೇಲಲ್ಲಿ ಬಿಲ್ಡರ್ ಸ್ಕ್ಯಾಮ್ಸ್ ಆಗೇ ಇಲ್ಲ. ನೀವು ಬಾಂಬೆ ಮತ್ತು ಡೆಲ್ಲಿಗೆಲ್ಲ ಹೋದರೆ ಇವತ್ತೂ ದ ಲೆವೆಲ್ ಆಫ್ ಡೆವಲಪರ್ಸ್ ಡಿಫಾಲ್ಟಿಂಗ್ ಪರ್ಸೆಂಟೇಜ್ ನೋಡಿದ್ರೆ ತುಂಬ ಜಾಸ್ತಿ. ಹೌದು. 10 ವರ್ಷ 15 ವರ್ಷ 20 ವರ್ಷ ಬಿಲ್ಡಿಂಗ್ಗಳು ಹಂಗಂಗೆ ಉಳ್ಕೊಳ್ಳುತ್ತೆ. ತುಂಬ ಕೇಸ್ಗಳು ಪೇಪರಲ್ಲಿ ಬರ್ತಾನೆ ಇರುತ್ತೆ. ಹಂಗೆ ನೋಡೋಕೋದ್ರೆ ಬೆಂಗಳೂರು ರಿಯಲ್ ಎಸ್ಟೇಟ್ ಮೇಲೆ ಟ್ರಸ್ಟ್ ತುಂಬ ಜಾಸ್ತಿ ಇದೆ ಅಕ್ರಾಸ್ ದ ವರ್ಲ್ಡು. ಈಸಿಯಾಗಿ ಬೆಂಗಳೂರು ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಆಲ್ ಓವರ್ ದ ವರ್ಲ್ಡ್. ನಾನು ಹೋಗಿದ್ದೀನಿ ಎಲ್ಲ ಕಡೆ, ಅಟ್ಲೀಸ್ಟ್ ಸಿಂಗಾಪುರ್, ದುಬೈ, ಅಷ್ಟೊಂದು ಕಡೆ ಎಕ್ಸ್ಪೋಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ. ಬ್ಲೈಂಡಾಗಿ ಬಿಲೀವ್ ಮಾಡ್ತಾರೆ ಬ್ಯಾಂಗ್ಳೂರು ರಿಯಲ್ ಎಸ್ಟೇಟ್ ಇಂಡಸ್ಟ್ರಿ. ಅಲ್ಲಿ ಹೋದರೆ ಈಸಿ ಆಗುತ್ತೆ. ನಮ್ಮ ಬ್ಯಾಂಗ್ಳೂರಲ್ಲಿ ಈ ಥರ ಅಪಾರ್ಟ್ಮೆಂಟ್ಸ್ ಇದೆ ಅಂದರೆ ಅವರು ಅದಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇರ್ತಾರೆ ಬಿಲ್ಡರ್ಸ್. ಬಿಕಾಸ್ ಗ್ರೋತು ತುಂಬ ಚೆನ್ನಾಗಿದೆ ಬೆಂಗಳೂರಲ್ಲಿ. ಹೌದು. ಸೊ ನಿಮ್ಮ ರಿಯಲ್ ಎಸ್ಟೇಟ್ ಜರ್ನಿ ಬಗ್ಗೆ ತಿಳ್ಕೊಂಡ್ವಿ. ಈಗ ವೆರಿ ಇಂಪಾರ್ಟೆಂಟ್ ಟಾಪಿಕ್ ನೀವು ಹೇಳಿದ್ರಿ, ನಾನು ಆಮೇಲೆ ಸೀನಿಯರ್ ಲಿವಿಂಗನ್ನು ಶುರು ಮಾಡಿದೆ ಅಂತ. ಕರೆಕ್ಟ್. ಈ ಸೀನಿಯರ್ ಲಿವಿಂಗು ಯಾವಾಗ ಶುರು ಮಾಡಿದ್ರಿ, ಏನು ಅದ್ರ ಹಿಂದಿನ ಒಂದು ಕತೆ, ಇದನ್ನೆಲ್ಲ ಹೇಳಿ. ಖಂಡಿತ. ಸೊ ರಿಯಲ್ ಎಸ್ಟೇಟ್ ಜರ್ನಿ ನಡೀತಾ ಇತ್ತು, ಎಕ್ಸ್ಕ್ಲೂಸಿವ್ ಅಪಾರ್ಟ್ಮೆಂಟ್ಸ್ ಮಾಡ್ತಾ ಇದ್ದೆ. ಆಗ ಬಹುಶಃ ನೀವು ಕೇಳಿರ್ಬೋದು, BNI ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಸೊ BNI ಅನ್ನೋ ಪ್ಲ್ಯಾಟ್ಫಾರ್ಮ್ ಏನು ಮಾಡುತ್ತೆ ಅಂದರೆ, ನಮ್ಮ ಸ್ಮಾಲ್ ಟೈಮ್ ಬಿಸ್ನೆಸ್ ಓನರ್ಸ್ ಯಾರ್ಯಾರು ಇರ್ತಾರೆ, ರೆಗ್ಯುಲರ್ ಆಗಿ ಯಾವುದೇ ಥರದ ಬಿಸ್ನೆಸ್ ಆಗಿರ್ಬೋದು, ಡೆವಲಪರ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿರ್ಬೋದು, ಆರ್ಕಿಟೆಕ್ಟ್ ಆಗಿರ್ಬೋದು, ಇಂಟೀರಿಯರ್ ಡಿಸೈನರ್ ಆಗಿರ್ಬೋದು, ಯಾವುದೇ ಥರದ ವೃತ್ತಿ ಇರಲಿ, ಅವರೆಲ್ಲರೂ ಒಂದು ರೆಗ್ಯುಲರ್ ಆಗಿ ಮೀಟ್ ಮಾಡ್ತಾರೆ. ಒಂದು ಫೋರಮ್ ಅದು. ಸೊ ಮೀಟ್ ಮಾಡಿಕೊಂಡು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ತಾರೆ. ಈಗ ನೀವೊಂದು ಅಕಾಸ್ಟಿಕ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ನಿಮ್ಮ ಈ ಹಾಬಿ ಬಿಟ್ಟು ಹೇಳ್ಬೇಕು ಅಂದರೆ ಅಕಾಸ್ಟಿಕ್ಸ್ ಇಂಡಸ್ಟ್ರಿಲಿ ಕೆಲಸ ಮಾಡ್ತಾ ಇದ್ದೀರಾ. ನಾನು ಸೀನಿಯರ್ ಲಿವಿಂಗ್ ಎಕ್ಸ್ಪರ್ಟು, ಇನ್ನೊಬ್ರು ಆರ್ಕಿಟೆಕ್ಟ್ ಇರ್ತಾರೆ, ಇನ್ನೊಬ್ರು ಯಾರೋ ಇಂಟೀರಿಯರ್ ಡಿಸೈನರ್ ಇರ್ತಾರೆ, ಯಾರೊಬ್ರು ಮೇಕಪ್ ಆರ್ಟಿಸ್ಟ್ ಇರ್ತಾರೆ. ಎಲ್ಲ ಥರದ ಡಿಫ್ರೆಂಟ್ ಪ್ರೊಫೆಷನಲ್ ಇರೋರು ಅಲ್ಲಿ ಬರ್ತಾರೆ ರೆಗ್ಯುಲರ್ ಆಗಿ. ನಾನು ಹೋಗಿದ್ದೀನಿ BNI ಮೀಟಿಂಗ್ಸ್ಗೆಲ್ಲ ಹೋಗಿದ್ದೀರಾ ಒಂದ್ಸರಿ? ಅಲ್ಲಿ ನನಗೂ ಈ ಥರದ ಒಂದು ಆಪರ್ಚುನಿಟಿ ಸಿಕ್ತು, ಇನ್ವೈಟ್ ಮಾಡಿದ್ರು, ಹೋಗಿ ಇಮ್ಮಿಡಿಯೇಟ್ ಆಗಿ ಜಾಯ್ನ್ ಆದೆ. ಅದು ನನ್ನ 2.0 ಬಿಸ್ನೆಸ್ ಜರ್ನಿಗೆ ಅದು ಪ್ಲಾಟ್ಫಾರ್ಮ್. ಅದು ನನ್ನ ಲರ್ನಿಂಗ್ ಬಿಸ್ನೆಸ್ ಸ್ಕೂಲ್. ಕುಶಾಲ್ ರಮೇಶ್ 2.0. ಪ್ಯೂರ್ಲಿ. ಸೊ ಯಾವಾಗ BNI, ನಾನು 2013 BNI ಜಾಯ್ನ್ ಆದೆ. ನಾನು ಯಾವಾಗ ರಿಯಲ್ ಎಸ್ಟೇಟ್ ಸ್ಟಾರ್ಟ್ ಮಾಡಿದ್ನಲ್ಲ ಅದೇ ವರ್ಷ ನಾನು BNIಗೂ ಜಾಯ್ನ್ ಆಗಿದ್ದೆ. ಅದರಿಂದನೂ ನನಗೆ ತುಂಬ ಕಾಂಟ್ಯಾಕ್ಟ್ ಸಿಕ್ಕಿತ್ತು. ಈ 4-5 ಎಕ್ಸ್ಕ್ಲೂಸಿವ್ ಮಾರ್ಕೆಟಿಂಗ್ ಪ್ರಾಜೆಕ್ಟ್ಸ್ ನಾನು ಏನೇನು ಮಾಡಿದೆ ಅದನ್ನ ಎಲ್ಲರ ಕನೆಕ್ಷನು ನನಗೆ BNIಯಿಂದನೇ ಬಂದಿತ್ತು. ಅದೆಂಥ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಅಕೋಸ್ಟಿಕ್ ಇಂಡಸ್ಟ್ರಿಲಿ ಇದ್ದೀರಾ, ನಾನು ಸೀನಿಯರ್ ಲಿವಿಂಗ್ ಇಂಡಸ್ಟ್ರಿಲಿ ಇದ್ದೀನಿ. ಪ್ರತಿ ವಾರ ನನ್ನ ಕೆಲಸ ಏನು ಅಂತಂದರೆ ಪ್ರಮೋದ್ಗೆ ಒಂದು ಹೊಸ ಕನೆಕ್ಷನ್ ಹುಡ್ಕೊಂಬರೋದು ಹೆಂಗೆ ನಂದು ಅಂತ ನನ್ನ ಕೆಲಸ. ಸಿಮಿಲರ್ಲಿ ನಿಮಗೆ ಯಾವ್ದು ಹುಡ್ಕೊಂಬರ್ಬೇಕು ಹೊಸ ಕನೆಕ್ಷನ್ ಅನ್ನೋದು ನನ್ನ ಕೆಲಸ. ಅದೇ ನಮ್ಮಿಬ್ಬರು ಕಮಿಟ್ಮೆಂಟ್.
ನಾನು ನಿಮ್ಗೆ ಅಕೋಸ್ಟಿಕ್ ಇಂಡಸ್ಟ್ರಿಗೆ ತಂದು ಕೊಟ್ಟಿದ್ದಕ್ಕೆ ನನಗೇನು ನೀವು ಕಮಿಷನ್ ಕೊಡಲ್ಲ, ನೀವು ನಂಗೆ ಯಾರೋ ಸೀನಿಯರ್ ಲಿವಿಂಗ್ ಇಂಡಸ್ಟ್ರಿಗೆ ನನಗೇನೋ ಕನೆಕ್ಷನ್ ತಂದು ಕೊಟ್ಟಿರಂತ ನಿಮ್ಗೆ ನಾನೇನೋ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಕಮಿಷನ್ ಪ್ಯೂರ್ಲಿ ನಿಮ್ಮ ಕಸ್ಟಮರ್ನ ನಾನು ಸ್ಯಾಟಿಸ್ಫೈಡ್ ಮಾಡಿದ್ದಕ್ಕೆ ನಿಮಗೆ ಖುಷಿ ಸಿಗುತ್ತೆ, ನಾನು ನಿಮ್ಗೊಂದು ಬಿಸ್ನೆಸ್ ಕೊಡಿಸಿ ಅಂತ ನಂಗೆ ಖುಷಿ ಸಿಗುತ್ತೆ. ಅದು ಇಟ್ ಇಸ್ ಅ ಇನ್ಕ್ಲೂಸಿವ್ ಸಪೋರ್ಟ್ ಸಿಸ್ಟಮ್ ಬಿಸ್ನೆಸ್ ಓನರ್ಸ್ಗೆ. ಸೊ ಅದಂತ ಅದ್ಭುತ ಡಾಕ್ಟರ್ ಐವನ್ ಮೈಸ್ನರ್ ಅಂತ 1980s ಸ್ಟಾರ್ಟ್ ಮಾಡಿದ್ರು USA ನಲ್ಲಿ. ಅದನ್ನ ಇಂಡಿಯಾಗೆ 2006-07 ತೊಗೊಂಡು ಬಂದರು. ಈಗ ಇಂಡಿಯಾನಲ್ಲಿ ಆಲ್ಮೋಸ್ಟ್ 1 ಲಕ್ಷಕ್ಕಿಂತ ಜಾಸ್ತಿ BNI ಮೆಂಬರ್ಸ್ ಇದ್ದಾರೆ ಅಕ್ರಾಸ್ ದ ಕಂಟ್ರಿ. ನೀವು ಯಾವುದೇ ಸಿಟಿಗೆ ಹೋಗಿ ಎಲ್ಲಾದರೂ ಅಕ್ರಾಸ್ ದ ಕಂಟ್ರಿ ಒಂದು 120-130 ಸಿಟಿನಲ್ಲಿ BNI ಪ್ರೆಸೆನ್ಸ್ ಇರುತ್ತೆ. ಇನ್ಫ್ಯಾಕ್ಟ್ ಯಾರೇ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಬಿಸ್ನೆಸ್ ಓನರ್ ಇದ್ದರು ಬ್ಲೈಂಡಾಗಿ ನೀವು ಹೋಗಿ ಆ ಫೋರಮ್ನ ಜಾಯ್ನ್ ಆಗಬೇಕು ಆ್ಯಕ್ಚುಲಿ. ಸೊ ಇಟ್ ಈಸ್ ಅ ಸಪೋರ್ಟಿವ್ ಸಿಸ್ಟಮ್. ಯಾ. ಸೊ ಅಲ್ಲಿ ನಾನು ಜಾಯ್ನ್ ಆದಾಗ ನನ್ನ ಪಾರ್ಟ್ನರ್ಸ್ ಏನಿದ್ದಾರೆ ಅನಂತರಾಮ್ ಮತ್ತು ಸುಮತಿ ಅನಂತರಾಮ್, ಅವರಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫು. ಇನ್ಸಿಡೆಂಟ್ಲಿ BNI ಬ್ಯಾಂಗ್ಳೂರ್ನ ಅವರೇ ನಡೆಸ್ತಾ ಇದ್ದಿದ್ದು. ಯಾ. ಸೊ BNI ಬ್ಯಾಂಗ್ಳೂರು ನಡೆಸ್ತಾ ಇದ್ರು. ಹೀಗೆ ರೆಗ್ಯುಲರ್ ಟ್ರೈನಿಂಗ್ಸ್ ನಡೆಯುತ್ತೆ, ಅದರಲ್ಲಿ ಆ್ಯನ್ಯುವಲ್ ಈವೆಂಟ್ ನಡೆಯುತ್ತೆ ಒಂದು. ಆಗ ನಮ್ಮದು ಅವ್ರದ್ದು ಮುಖ ಪರಿಚಯ ಆಯಿತು, ಒಬ್ರಿಗೊಬ್ರು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ವಿ. ಅವರು ಹೇಳಿದ್ರು ಈ ಥರ ನಾವೊಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ರಿಯಲ್ ಎಸ್ಟೇಟ್ ನೀ ಹೆಂಗೂ ಸೇಲ್ಸಲ್ಲಿ ಇದೆಯಲ್ಲ, ನಮ್ಮ ಪ್ರಾಜೆಕ್ಟು ಒಂಚೂರು ಸೇಲ್ ಮಾಡಿಕೊಡ್ತೀಯಾ ಅಂತ ಮಾತುಕತೆ ಆಯಿತು. ಅದಾದಮೇಲೆ ಫಸ್ಟ್ ರೌಂಡ್ ಅದಾಯಿತು. ಆಮೇಲೆ ಸೆಕೆಂಡ್ ಟೈಮ್ ಮೀಟ್ ಮಾಡಿದಾಗ ಹೇಳಿದ್ರು, ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಪ್ರಾಜೆಕ್ಟ್ ಎಲ್ಲ ರೆಡಿ ಆಗಿತ್ತು, ಬಟ್ ಲ್ಯಾಂಡ್ ಓನರ್ ಇವಾಗ ಕೊಡಲ್ಲ ಅಂದ್ಬಿಟ್ರು, ಪ್ರಾಜೆಕ್ಟೇ ಸ್ಟಾರ್ಟ್ ಆಗಲಿಲ್ಲ, ಇವಾಗ ಮತ್ತೆ ಲ್ಯಾಂಡ್ ಹುಡುಕೊಡಿ ಅಂತ ಟಾಸ್ಕು ನಿಮ್ಗೆ ಕೊಟ್ಟರು. ಆ ಟಾಸ್ಕು ನನಗೆ ಕೊಟ್ಟರು. 1 ವರ್ಷ ನಾನು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೆ ಆನ್ ಆ್ಯಂಡ್ ಆಫ್, ಬಿಕಾಸ್ ನಂದು ರೆಗ್ಯುಲರ್ ಬಿಸ್ನೆಸ್ ಇತ್ತು. ಯಾವಾಗಾದ್ರೂ ನನಗೆ ಯಾವ್ದಾರ ಲ್ಯಾಂಡ್ ಸಿಕ್ಕಿದಾಗ ಹೋಗೋದು ತೋರಿಸೋದು ಮಾಡ್ತಾ ಇದ್ದೆ. 1 ವರ್ಷ ಏನು ಫಲ ಸಿಗಲಿಲ್ಲ ಅವ್ರಿಗೂ, ನನ್ನ ಕಡೆಯಿಂದ ಏನೋ ಅವ್ರಿಗೆ ಲ್ಯಾಂಡ್ ಸಿಗಲಿಲ್ಲ. ಬಟ್ ಅವರೇ ಹೋಗಿ ಒಂದು ಲ್ಯಾಂಡ್ ಹುಡುಕಿ ಒಂದು ಕಾನ್ಸೆಪ್ಟ್ನ ರೆಡಿ ಮಾಡ್ಕೊಂಡ್ರು. ಅವರು ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅಲ್ಲ, ಅವ್ರದ್ದು ಇದಕ್ಕೆ ಮುಂಚೆ ಸೀನಿಯರ್ ಲಿವಿಂಗ್ ಕಾನ್ಸೆಪ್ಟನ್ನು ತಗೊಂಡು ಅವರು ಸ್ಟಾರ್ಟ್ ಮಾಡೋಕ್ಕೆ ಅಂತ ಯೋಚನೆ ಮಾಡಿದ್ರು. ಬಟ್ ಏನಂತಂದ್ರೆ ಅವರು ಸೀನಿಯರ್ ಲಿವಿಂಗ್ ಕಾನ್ಸೆಪ್ಟ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಆಲ್ರೆಡಿ. ಯಾಕೆ ಅಂತಂದ್ರೆ BNI ಎನಿವೆ ಹೆಡ್ ಕ್ವಾರ್ಟರ್ಸ್ US ಅಲ್ಲಿ ಇತ್ತು. ಆ್ಯಂಡ್ ಅನಂತರಾಮ್ ಅಂಡ್ ಸುಮತಿ ಬಗ್ಗೆ ಹೇಳಬೇಕು ಅಂದರೆ ಅವ್ರಿಗೆ ಅಂದರೆ ಈಗ 2026 ನಾನು ಮಾತಾಡ್ತಾ ಇದ್ದೀನಿ, ಅವ್ರಿಗೆ ಈಗ 35 ವರ್ಷ ಪ್ಲಸ್ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಇದೆ. ನಾನು ಅವ್ರನ್ನ ಆಲ್ಮೋಸ್ಟ್ 7-8 ವರ್ಷದ ಮುಂಚೆ ಮೀಟ್ ಮಾಡಿದಾಗ ಆಲ್ರೆಡಿ ಅವ್ರಿಗೆ 25 ವರ್ಷ ಅಷ್ಟು ಪ್ಲಸ್ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಇತ್ತು. ಅವರು ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಬಿಸ್ನೆಸ್ನ ತುಂಬ ಅರ್ಲಿ ಏಜಲ್ಲಿ ಸ್ಟಾರ್ಟ್ ಮಾಡಿದ್ರು. ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಸುಮತಿಗೆ 19 ವರ್ಷ, ಅನಂತರಾಮ್ಗೆ 21 ವರ್ಷ. ಅವರಿಬ್ರು ಒಂದು ಆಫೀಸಲ್ಲಿ ಮೀಟ್ ಮಾಡಿದ್ರು, ಇಬ್ರು ಒಂದೇ ಕಡೆ ಕೆಲಸ ಮಾಡ್ತಾ ಇದ್ರು. ಅವರು ಸಡನ್ ಆಗಿ ಒಂದ್ ದಿವಸ ಬಂದು ಅವ್ರ ಬಾಸ್ ಹೇಳಿದ್ರಂತೆ ದಟ್ ನನಗೆ ಈ ಕಂಪ್ನಿ ನಡ್ಸಕ್ ಆಗ್ತಾ ಇಲ್ಲ, ಇದೇ ಲಾಸ್ಟ್ ತಿಂಗಳು ನನ್ನ ಹತ್ರ ಸ್ಯಾಲ್ರಿ ಇರೋದು ಕೊಡೋಕ್ಕೆ, ಇದ ಮೇಲೆ ನನ್ನ ಹತ್ರ ಸ್ಯಾಲ್ರಿ ಇಲ್ಲ ಕೊಡೋಕ್ಕೆ, ನೀವೆಲ್ಲ ಬೇರೆ ಕಡೆ ಕೆಲಸ ನೋಡ್ಕೊಳಕ್ಕೆ ಹೋಗಿ ಅಂತ. ಸೊ ಹಿಂಗೆ ಪಕ್ಕದ ಡೆಸ್ಕಲ್ಲಿ ಇಬ್ರು ಕೆಲಸ ಮಾಡ್ತಾ ಇದ್ದವರು ಸಡನ್ ಆಗಿ ಇಬ್ರು ಮುಖ ನೋಡ್ಕೊಂಡು ಜಸ್ಟ್ ಆಸ್ ಅನ್ ಇಂಟ್ಯೂಷನ್ ಹಂಗೆ ಬಂತದ್ದು, ನಾವಿಬ್ಬರೇ ಈ ಕಂಪ್ನಿ ನಡ್ಸೋಣ ಪರವಾಗಿಲ್ಲ ನೋಡೋಣ. ಸೊ ಹೋಗಿ ಎಲ್ಲರ ಹತ್ರ ಹೇಳ್ದಂಗೆ ಇವರಿಬ್ರು ಎದ್ದು ನಿಂತ್ಕೊಂಡು ಕೇಳಿದ್ರಂತೆ, ಸರ್ ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ನಿಮ್ಗೆ ಎನಿವೇ ಬಿಸ್ನೆಸ್ ನಡ್ಸಕ್ ಆಗ್ತಾ ಇಲ್ಲ ಅಂತ ಇದ್ದೀರಾ, ನಾವು ನಡೆಸ್ತೀವಿ. ಯಾರಿಗೆ ನಮ್ಮ ಮೇಲೆ ನಂಬಿಕೆ ಇದೆ, ನೆಕ್ಸ್ಟ್ ತಿಂಗಳು ಸ್ಯಾಲ್ರಿಗೆ ದುಡಿಯೋಷ್ಟು ಡೆಫಿನೆಟ್ಲಿ ನಮ್ಮ ಹತ್ರ ಕೆಪಾಸಿಟಿ ಇದೆ ಅನ್ಸುತ್ತೆ. ನಮಗೆ ಮಾತ್ರ ಅಲ್ಲ, ನಿಮ್ಗೆಲ್ಲರಿಗೂ ಸೇರಿ ಅರ್ನ್ ಮಾಡೋ ಕೆಪಾಸಿಟಿ ಇದೆ ಅನ್ಸುತ್ತೆ. 1991 ಇದು ಅನ್ಸುತ್ತೆ. ನಿಮ್ಗೆ ಯಾರ್ಯಾರಿಗೆ ನಮ್ಮ ಮೇಲೆ ಟ್ರಸ್ಟ್ ಇದೆ, ನಮ್ಮ ಹತ್ರ ದುಡ್ಡು ಕೊಡಕ್ಕೆ ನಿಜವಾಗ್ಲೂ ಇವತ್ತು ನೆಕ್ಸ್ಟ್ ಬಂತು 10ನೇ ತಾರೀಕು ನಿಮ್ಗೆ ಸಂಬಳ ಕೊಡಕ್ಕೆ ನಮ್ಮ ಹತ್ರ ನಿಜವಾಗ್ಲೂ ದುಡ್ಡಿಲ್ಲ, ಬಟ್ ಆ ಕೆಲಸ ಮಾಡಿ ದುಡ್ಡು ಕೊಡ್ತಾರ ನಂಬಿಕೆ ಇದೆ ನಮ್ಮ ಹತ್ರ. ನಿಮ್ಗೆ ಯಾರ್ಯಾರಿಗೆ ನಂಬಿಕೆ ಇದೆ ನೀವು ಉಳ್ಕೊಳ್ಳಿ, ನಾನು ಈ ಕಂಪ್ನಿ ನಡ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ. ದಟ್ ಈಸ್ ಹೌ ಅವರು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರು. ಅವತ್ತಿಂದ ಇವಾಗ ತನಕ ಬಿಸ್ನೆಸ್ ನಡ್ಸ್ಕೊಂಡು ಬಂದಿದ್ದಾರೆ. ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಡಿಫ್ರೆಂಟ್ ಸ್ಟೇಜಸ್ ಆಫ್ ಲೈಫ್. BNI ಸಿಸ್ಟಮ್ ಅಲ್ಲೇನೆ 16-17 ಸಾವಿರ ಜನ ಆಂಟ್ರಪ್ರಿನರ್ಸ್ಗೆ ಟ್ರೈನ್ ಮಾಡಿದ್ದಾರೆ, ಹೆಂಗೆ ಬಿಸ್ನೆಸ್ ಮಾಡೋದು, ಹೆಂಗೆ ಚೆನ್ನಾಗಿ ಬಿಸ್ನೆಸ್ ಮಾಡೋದು ಅಂತ. ಸೊ ಅವ್ರ ಬಿಸ್ನೆಸ್ ಹಂಗೆ ಸ್ಟಾರ್ಟ್ ಆದಾಗಿಂದ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅವಾಗ ಟ್ರೆಂಡ್ ಸ್ಟಾರ್ಟ್ ಆಯ್ತು. ನಿಮ್ಗೆ ಗೊತ್ತಿದ್ರೆ ಜನರಲಿ ಸೌತ್ ಇಂಡಿಯಾನಲ್ಲಿ ಎಲ್ಲರೂ ಇಂಜಿನಿಯರಿಂಗ್ ಮಾಡಕ್ ಶುರು ಮಾಡಿದ್ರು. ಲೇಟ್ 90s early 2000s ಎಲ್ಲರೂ ಇಂಜಿನಿಯರಿಂಗ್ ಮಾಡಕ್ ಶುರು ಮಾಡಿದ್ರು. US UK ಕೆನಡಾ ಎಲ್ಲ ಕಡೆ ಆಪರ್ಚುನಿಟೀಸ್ ಸಿಗಕ್ ಸ್ಟಾರ್ಟ್ ಆಯ್ತು. ಮೆಜಾರಿಟಿ ಆಫ್ ದ ಮಕ್ಕಳು ಹೋಗಕ್ಕೆ US ಹೋಗಕ್ಕೆ ಶುರು ಮಾಡಿದ್ರು. ಆವಾಗ ಅನಂತರಾಮ್ಗೆ ಏನಾಗಿದೆ, ಅನಂತರಾಮ್ಗೆ 4 ಜನ ಹೆಣ್ಮಕ್ಳು, ಅವರು ತುಂಬಾ ಚೆನ್ನಾಗಿ ಓದ್ತಾ ಇದ್ರಂತೆ. ಅವ್ರ ತಂದೆ ITI ಫ್ಯಾಕ್ಟ್ರಿನಲ್ಲಿ ಇದ್ರು. ಸೊ ಯಾರ ಮನೆಗೆ ಬಂದ್ರು ಆಯ್ತಾ 8ನೇ ಕ್ಲಾಸ್ ಆಯ್ತಾ ಫಸ್ಟ್, 9ನೇ ಕ್ಲಾಸ್ ಆಯ್ತಾ ಫಸ್ಟ್ ಬಂದ, ಇನ್ನೊಂದ್ 3-4 ವರ್ಷ ಎಲ್ಲ ಮುಗಿಸ್ಕೊಂಡು ಬಾಯ್ ಹೇಳಿ ಹೊಡ್ತಾರೆ ಇವಾಗ.
ಅಂತ. ಅವಾಗ ಅವ್ರ ತಲೆಯಲ್ಲಿ ಬಂತು, ನಾನು ಏನೇ ಆದ್ರೂ ನಾನ್ ದೇಶ ಬಿಟ್ಟು ಹೋಗಲ್ಲ. ಅವ್ರ ಫ್ರೆಂಡ್ಸ್ಗೆಲ್ಲರಿಗೂ ಹೇಳ್ತಾ ಇದ್ರಂತೆ, ನೀವೆಲ್ಲ ಇಂಜಿನಿಯರಿಂಗ್ ಮಾಡಿ ಕರೆಕ್ಟಾಗಿ ನೀವೆಲ್ಲ ಹೊರಗಡೆ ಹೋಗಿ ಪರವಾಗಿಲ್ಲ, ನಾನು ನಿಮ್ಮಪ್ಪ ಅಮ್ಮ ಅಂದ್ರೂ ಎಲ್ಲ ನೋಡ್ಕೋತೀನಿ, ನಾನು ನೋಡ್ಕೋತೀನಿ ಹೇಳ್ತಾ ಇದ್ರು. ಆ ರೀತಿಯಾಗಿ ಎಲ್ಲೋ ಒಂದು ಸೀಟ್ ಥಾಟ್ ಬೇಕಲ್ವಾ, ಈ ತರದ್ ಏನೋ ಒಂದು ಕಾನ್ಸೆಪ್ಟ್ ಮೇಲೆ ಬಿಲೀವ್ ಮಾಡ್ಕೊಂಡು ನಾವು ಮುಂದೆ ಬರ್ಬೇಕು ಅಂದ್ರೆ ಒಂದು ಬೇಕು. ಹೌದು, ಈ ಸೀನಿಯರ್ ಲಿವಿಂಗ್ ಅನ್ನ ಕನ್ನಡದಲ್ಲಿ ಹೇಳ್ಬಿಡೋಣ ನಾವು. ಹಿರಿಯರ ವಸತಿ ಕೇಂದ್ರನ, ಐಷಾರಾಮಿ ಹಿರಿಯರ ವಸತಿ ನಿಲಯಗಳು ಕೇಂದ್ರ ಅಂತಾನು ಹೇಳ್ಬೋದು. ಯಾಕಂದ್ರೆ ಆಸ್ ಅ ಕಾನ್ಸೆಪ್ಟ್ ಕಮ್ಯುನಿಟಿಗೆ ಕೇಂದ್ರ ಅಂತಾನು ಹೇಳ್ಬೋದು ಡೆಫಿನೆಟ್ ಆಗಿ. ವಸತಿ ಸಮುಚ್ಚಯ ಪರ್ಫೆಕ್ಟ್. ಹಿರಿಯ ನಾಗರಿಕರಿಗೆ ವಸತಿ ಸಮುಚ್ಚಯಗಳನ್ನು ನಾವು ಮಾಡ್ಕೊಡ್ತೀವಿ ಖಂಡಿತ. ಏನೇನು ಸರ್ವಿಸಸ್ ಸಿಗುತ್ತೆ ಅಂತೆಲ್ಲ ಫ್ಯೂಚರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಸೊ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಹಾಗೆ ಅವ್ರ ವೈಫ್ ಸುಮತಿ ಕೂಡ ಅವರು ಚೆನ್ನೈಯಲ್ಲಿದ್ದಾರೆ. ಚೆನ್ನೈಯಿಂದ ಹುಟ್ಟು ಬೆಳೆದಿದ್ದವರು, ಮದುವೆ ಆದ್ಮೇಲೆ ಅನಂತರಾಮ್ ಜೊತೆ ಬೆಂಗಳೂರಿಗೆ ಬಂದು ಬಿಸ್ನೆಸ್ ಮಾಡ್ತಾ ಇರೋದು. ಅವ್ರಿಗೂ ಚಿಕ್ಕ ವಯಸ್ಸಿಂದ ಯಾವಾಗ್ಲೂ ಅವ್ರಿಗೆ ಏನೋ ಒಂಥರ ಹಿರಿಯರನ್ನ ನೋಡ್ಕೊಳ್ಳೋದು ಅಂದ್ರೆ ಒಂಥರ ಆಸಕ್ತಿ, ಇಷ್ಟ ಅವ್ರಿಗೆ ಯಾವಾಗ್ಲೂ. ಸೊ ಅವರಿಬ್ರು ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ರಂತೆ, ದಟ್ ಈ ತರ ಎಲ್ಲಾರು ಫ್ರೆಂಡ್ಸು ರಿಲೇಟಿವ್ಸು ಎಲ್ಲರೂ ಗೆ ಹೋಗ್ತಾ ಇದಾರೆ. ಅವ್ರ ನಮ್ಮ ಪೇರೆಂಟ್ಸು ನಮ್ಮ ರಿಲೇಟಿವ್ಸು ಎಲ್ಲರಿಗೂ ವಯಸ್ಸಾಗ್ತಾ ಇದೆ, ಅವ್ರಿಗೆಲ್ಲರಿಗೂ ಏನಾದರೂ ಒಂದು ಮಾಡಬೇಕು. ಹೆಂಗಿದು US ಅಲ್ಲೆಲ್ಲ ಇರುತ್ತೆ ಅಂತ BNI ಏನಾಗ್ತಾ ಇತ್ತು, ಪ್ರತಿ ವರ್ಷನೂ BNI ಇದು ಆನ್ಯುವಲ್ ಕಾನ್ಫರೆನ್ಸ್. ವಿಚಿತ್ರ ಅಂದ್ರೆ ಅಪ್ಪ ಅಮ್ಮ ವಯಸ್ಸಾದಾಗ ಮಕ್ಕಳು ಬಿಟ್ಟೋಗೋದು ಈಗಂತೂ ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಅದ್ರಲ್ಲೂ ಇರ್ತಾರೆ. ನಮ್ಮ ಅಪ್ಪ ಅಮ್ಮ ಮಾತ್ರ ಅಲ್ಲ, ಬೇರೆಯವ್ರು ಎಲ್ಲರ ಅಪ್ಪ ಅಮ್ಮ ಅಂದ್ರೂ ಹೆಂಗ್ ಚೆನ್ನಾಗಿ ನೋಡ್ಕೋಬಹುದು ಅಂತ ನಾವು ಥಿಂಕ್ ಮಾಡೋಣ. ಕೆಲವರು ಈ ತರ ಯೋಚನೆ ಮಾಡ್ತಾರೆ, ನಮ್ಮ ಅಪ್ಪ ಅಮ್ಮ ಒಂದೇ ಅಲ್ಲ ಬೇರೆಯವ್ರ ಅಪ್ಪ ಅಮ್ಮನ್ನು ನಾವು ಹೆಂಗ್ ಚೆನ್ನಾಗಿ ನೋಡ್ಕೋಬಹುದು, ಅದಕ್ಕೆ ಏನಿದೆ ಅಂತ ನೋಡ್ಕೊಂಡ್ಬಿಡೋಣ. ಸೊ ಇವರು US ವಿಸಿಟ್ ಮಾಡ್ತಾ ಹೋದಾಗ ಒಂದು ಏನಂದ್ರೆ ಅವರಲ್ಲಿ ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೇನು ಅಂದ್ರೆ, US ಅಲ್ಲೆಲ್ಲ ತುಂಬಾ ಇಂಡಿಪೆಂಡೆಂಟ್ ಅಲ್ಲ ಜನ. 90 ವರ್ಷ ಆಗಲಿ 95 ವರ್ಷ ಆಗಲಿ ಅವ್ರ ಪಾಡ್ಗೆ ಅವರು ಮೇಕಪ್ ಮಾಡಿಕೊಂಡು ರೆಡಿಯಾಗಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ರೆಡಿ ಮಾಡಿಸ್ಕೊಂಡು ಬಂದು ಸಾಯಂಕಾಲ ಒಂದು ಫ್ರೆಂಡ್ ಬರ್ಡೇ ಪಾರ್ಟಿಗೆ ಹೋಗ್ತಾರೆ. 90 ವರ್ಷ ಆಗಿರೋ ಅಜ್ಜ ಗಾಲ್ಫ್ ಕಾರ್ಟ್ ಹಿಡ್ಕೊಂಡು ಒಂದು ಗಾಲ್ಫ್ ಸ್ಟಿಕ್ ಹಿಡ್ಕೊಂಡು ಒಂದು ಗಾಲ್ಫ್ ಆಡ್ಕೊಂಡು 3 ಗಂಟೆ ವಾಪಸ್ ಬರ್ತಾರೆ. ಇದರಿಂದ ಅವ್ರು ಕಲ್ತಿದ್ದೇನು ಅಂತಂದ್ರೆ, ಬಾಡಿ ಮೈಂಡ್ ಎರಡನ್ನೂ ಎಷ್ಟು ಆಕ್ಟಿವ್ ಆಗಿ ಇರಬೇಕೋ ಅದು ಕೊರತೆ ಇದೆ ನಮ್ಮ ದೇಶದಲ್ಲಿ ಅಂತ. ಯಾಕಂದ್ರೆ ನೀವು ನೋಡ್ತಾ ಇದ್ರೆ 60 ವರ್ಷಕ್ಕೆ ಟಿಪಿಕಲಿ ಎಲ್ಲರೂ ಕೆಲಸದಿಂದ ರಿಟೈರ್ ಆಗ್ತಾರೆ. ಆಮೇಲೆ ಸ್ವಲ್ಪ 70 ವರ್ಷದ ತನಕ ಜೋರಾಗಿ ಮೊಮ್ಮಕ್ಳನ್ನ ನೋಡ್ಕೊಳ್ಳೋದು, ಕೆಲಸ ಮಾಡೋದು ನಡ್ಕೊಂತ ನಮ್ಮ ಸಂಸ್ಕೃತಿಯಲ್ಲಿ ಬಂದ್ಬಿಟ್ಟಿದೆ. ಸೆಕೆಂಡ್ ಜನರೇಷನ್ ಸಪೋರ್ಟ್ ಮಾಡೋದು ಸ್ಟ್ರಾಂಗ್ ಆಗಿ ನಮ್ಮ ಸಂಸ್ಕೃತಿಲಿ ಇದೆ, ಇವಾಗ್ಲೂ ಇದೆ. ಹೇಳ್ತಾರೆ ಮಕ್ಳು ನೋಡ್ಕೊಳ್ಳಲ್ಲ ಅಂತೆಲ್ಲ, ಯಾರೋ ಸ್ವಲ್ಪ ಜನ ನೋಡ್ಕೊಳ್ಳಿಲ್ಲ ಅಂದ್ರೆ ಲಾರ್ಜರ್ ಸೊಸೈಟಿನ ಬ್ಲೇಮ್ ಮಾಡೋದು ತಪ್ಪು ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಖಂಡಿತ ಮೆಜಾರಿಟಿ ಆಫ್ ದ ಸೊಸೈಟಿ, ನಮ್ಮ ಮನೆ ನಿಮ್ಮ ಮನೆ ಎಲ್ಲಾರ ಮನೆಗಳಲ್ಲೂ ಅಪ್ಪ ಮಗಳದು ರಿಲೇಶನ್ಶಿಪ್ ತುಂಬಾನೇ ಚೆನ್ನಾಗಿದೆ, ಮೊಮ್ಮಕ್ಕಳನ್ನ ಸಪೋರ್ಟ್ ಮಾಡ್ತಾ ಇದಾರೆ. ಇವಾಗ ಸಂಸ್ಕೃತಿ ಇನ್ನೂ ಇದೆ, ಅದೇನು ನಾಶ ಆಗೋಗಿಲ್ಲ. ಬಟ್ ಏನಾಗುತ್ತೆ, ಆಮೇಲೆ 70 ವರ್ಷ ಆದ್ಮೇಲೆ ಮೊಮ್ಮಕ್ಕಳು ಬೆಳೆದ್ ಬಿಡ್ತಾರೆ, ಬೇಕಾಗಲ್ಲ ನಿಮ್ ಸಪೋರ್ಟ್ ಅವ್ರಿಗೆ. ಮಕ್ಳಿಗೂ ಇಂಡಿಪೆಂಡೆನ್ಸ್ ಬೇಕು. ಇವಾಗ ನಿಮ್ ಮಗನೂ 40 ವರ್ಷ, ಅವ್ರದೇ ಆದ ಇಂಡಿಪೆಂಡೆನ್ಸ್ ಅವ್ರಿಗೆ ಬೇಕು, ಅವ್ರದ್ದು ಆಸೆ ಇರುತ್ತೆ, ಅವ್ರು ಟ್ರಾವೆಲ್ ಮಾಡಬೇಕು, ಅವ್ರ ಹೆಂಡತಿ ಜೊತೆ ಅವರು ಟೈಮ್ ಸ್ಪೆಂಡ್ ಮಾಡಬೇಕು. ಮಕ್ಕಳು ಬೆಳೀತಾ ಇದ್ದಾರೆ, ಎಲ್ಲರದು ಒಂದೊಂದು ಸೆಗ್ಮೆಂಟ್ ಆಗ್ಬಿಡುತ್ತೆ. ಅದಕ್ಕೆ ಹಿರಿಯರು ಕೂಡ ಅನುಕೂಲತೆ ಮಾಡ್ಕೊಡ್ಬೇಕು. ನೀ ನನ್ ಜೊತೆನೇ ಇರಪ್ಪ, ನನ್ನೇ ನೋಡ್ಕೋ, ನನ್ನೇ ಮಾಡ್ಕೋ ಅನ್ನಂತಿದ್ರೆ ಕಷ್ಟ ಆಗುತ್ತೆ. ಅಂಡ್ ಲೈಫ್ ಸ್ಟೈಲ್ ಇವಾಗ ಎಷ್ಟು ಫಾಸ್ಟ್ ಆಗಿ ಪ್ರತಿ 10 ವರ್ಷಕ್ಕೆ ಲೈಫ್ ಸ್ಟೈಲ್ ಎಷ್ಟು ಚೇಂಜ್ ಆಗ್ತಾ ಇದೆ ಅಂದ್ರೆ, ಒಂದು 30 ವರ್ಷದ ಏಜ್ ಗ್ಯಾಪ್ ಇದ್ರೆ ಆಲ್ಮೋಸ್ಟ್ ನಮ್ಮ ಪ್ರಕಾರ ಮುಂಚೆ 300 ವರ್ಷದಷ್ಟು ಗ್ಯಾಪ್ ಇವಾಗ. ಅಷ್ಟು ಏನಂದ್ರೆ ಲೈಫ್ ಸ್ಟೈಲ್ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೆ, ಎಲ್ಲ ತುಂಬಾ ಫಾಸ್ಟ್. ಜನರೇಷನ್ ಗ್ಯಾಪ್ ತುಂಬಾ ಜಾಸ್ತಿ ಆಗಿ ಹೋಗ್ತಾ ಇದೆ ಈಗ. ಸೊ ಅದಕ್ಕೋಸ್ಕರ 70 ವರ್ಷ ಆದ್ಮೇಲೆ ಜಸ್ಟ್ ಕಾಂಟೆಕ್ಸ್ಟ್ಗೆ ವಾಪಸ್ ಬರೋದಕ್ಕೆ, ಇಂಡಿಯಾನಲ್ಲಿ ಏನು ಕೊರತೆ ಅಂತಂದ್ರೆ ಫಿಸಿಕಲ್ ಆಗಿ ಮೆಂಟಲ್ ಆಗಿ ಆಕ್ಟಿವ್ ಇರೋದು ತುಂಬಾ ಕಡಿಮೆ ಆಗುತ್ತೆ 70 ವರ್ಷ ಆದ್ಮೇಲೆ. ಲೋನ್ಲಿನೆಸ್ ಕಿಕ್ಕಿನ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಎಲ್ಲರೂ ಒಟ್ಟಿಗೆ ಮಾಡೋ ಕೆಲಸಗಳು ಯಾವಾಗ್ಲೂ ಒಳ್ಳೆ ಥರದಲ್ಲಿ ಜನ ನೋಡಲ್ಲ. ನೀವೊಂದು ಏನೋ ಒಂದು ಭಜನೆ ಕ್ಲಾಸಿಗೆ ನಮ್ಮ ಅಮ್ಮ ಹೋಗ್ತಾ ಇದ್ದಾರೆ ಅಂದ್ರೆ ನಮ್ಗೆ ಖುಷಿ ವಿಷಯ. ಭಜನೆಗೆ ಹೋಗ್ತಾ ಇದ್ದಾರೆ, ಅದೇ ಅಮ್ಮ ನೈಟ್ ಕ್ಲಬ್ಗೆ ಹೋಗ್ತೀನಿ ಅಂದ್ರೆ ಯಾಕೆ ಹೋಗ್ಬಾರ್ದು? ಅಮ್ಮ ಯಾಕೆ ಟೆನ್ನಿಸ್ ಆಡಬಾರ್ದು? ಅಮ್ಮ ಯಾಕೆ ಹೋಗ್ಬಿಟ್ಟು ಒಂದು ಕಾರ್ಡ್, ದುಡ್ಡಲ್ಲಿ ಯಾವಾಗ್ಲೂ ಜೂಜ್ ಒಂದೇ ಅಲ್ಲ, ಕಾರ್ಡ್ಸ್ ಆಡಿದ್ರೆ ಎಷ್ಟು ಮೈಂಡ್ ಆಕ್ಟಿವ್ ಆಗಿರುತ್ತೆ. ದುಡ್ಡು ಹಾಕಿ ಕಾರ್ಡ್ಸ್ ಆಡ್ಬೇಕು ಅಂತ ಅವಶ್ಯಕತೆ ಇಲ್ಲ. ನೀವ್ ಯಾಕೆ ಯೋಚನೆ ಮಾಡ್ಲಿಲ್ಲ, ನಿಮ್ಮಮ್ಮ ಫ್ರೆಂಡ್ಸ್ ಇಬ್ಬರನ್ನೂ ಕರೆದ್ಬಿಟ್ಟು ಒಂದು ಚೆಸ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿ, ಇಬ್ರಿಗೂ ಚೆಸ್ ಹೇಳ್ಕೊಡಿ ಅವ್ರಿಗೆ. ಅವ್ರು ಬೇಡ ಅಂತಾರ. ಜನರಿಗೆ ಮೈಂಡ್ ಸೆಟ್ ಹೆಂಗೆ ಅಂದ್ರೆ, ಜನಕ್ಕೆ
ಅಪ್ಪ ಅಮ್ಮ ಇರ್ತಾರೆ, ಸೆಕೆಂಡ್ ಜನ್ರೇಷನ್ ಇದ್ದಾರೆ, ಥರ್ಡ್ ಜನ್ರೇಷನು ಬಂದಿದ್ದಾರೆ. ನೀವು ಯಾವ ಥರ ಯೋಚನೆ ಮಾಡಿದ್ರೆ ನಿಮಗೆ ಸಾಯಂಕಾಲ ಆದರೆ 7 ಗಂಟೆಗೆ ಪಾನಿಪುರಿ ತಿನ್ನಕ್ಕೆ ಹೋಗೋಣ ಅಂತ ಅನಿಸುತ್ತೆ. ಎಷ್ಟು ಜನ ನಿಮ್ಮ ಅಪ್ಪ ಅಮ್ಮನೂ ಪಾನಿಪುರಿ ತಿನ್ನಕ್ಕೆ ಕರ್ಕೊಂಡು ಹೋಗ್ಬೋದು ಅಂತ ಅನಿಸುತ್ತೆ. ಬೈ ಡಿಫಾಲ್ಟ್ ನಮ್ಗೆ ಅನ್ಸುತ್ತೆ ನಮ್ಮ ಅಪ್ಪ ಅಮ್ಮ ಪಾನಿಪುರಿ ಎಲ್ಲ ತಿನ್ನಲ್ಲ. ಹೌದು ಅಲ್ವಾ? ಅಲ್ಲ, ಅವ್ರಿಗೆ ಕೆಲವು ಮಡಿ ಮೈಲಿಗೆ ಅದೆಲ್ಲ ಇರುತ್ತಲ್ಲ, ಇರುತ್ತೆ. ಬಟ್ ನೀವು ಅವ್ರಿಗೆ ಎಜುಕೇಟ್ ಮಾಡಿದ್ದೀರಾ? ಪರವಾಗಿಲ್ಲ, ಅಲ್ಲೂ ಈರುಳ್ಳಿ ಇಲ್ಲದೆ ಹಾಕ್ಸ್ಕೊಡ್ತೀನಿ ಬಾ ಜೈನ್ ಸಿಗುತ್ತೆ, ಅಲ್ಲೂ ಸಿಗುತ್ತೆ, ಎಲ್ಲ ಆಪ್ಷನ್ ಇದೆ. ಅಂದ್ರೆ ಮನ್ಸಿದ್ರೆ ಮಾರ್ಗ. ಹೌದು. ನೀವು ಅವ್ರನ್ನ ಎಷ್ಟು ಎಫರ್ಟ್, ಬಟ್ ಈಸಿ ಅಲ್ಲ ಕೆಲಸ. ಟ್ರಸ್ಟ್ ಮೀ, ಈಸಿ ಅಲ್ಲ ಇದು. ಯಾಕಂದ್ರೆ ನೀವು ಎಫರ್ಟ್ ಕೊಡ್ತಾ ಇದ್ದೀರಾ ನಿಮ್ಮ ಮಕ್ಕಳನ್ನ. ಏನಂದ್ರೆ ಲೈಫಲ್ಲಿ ಎಲ್ಲಾನು ಏನಾಗುತ್ತೆ, ಇಂಪಾರ್ಟೆನ್ಸ್ ಯಾವುದು ಅನ್ನೋದು ಬಂದ್ಬಿಡುತ್ತೆ ಎಲ್ಲಾರ್ಗು. ಎಲ್ಲ ಒಂದು ಲೈಫಲ್ಲಿ ಏನಾಗುತ್ತೆ, 30 ವರ್ಷ ತನಕ ನನಗೆ 10 ವರ್ಷದ ತನಕ ನಂಗೆ ಬರೀ ಆಟ ಆಡೋದಷ್ಟೇ ಇಂಪಾರ್ಟೆನ್ಸು, ಅದಕ್ಕಿಂತ ಬಿಟ್ಟು ಇನ್ನೇನೂ ಅವಶ್ಯಕತೆ ಇಲ್ಲ ನನಗೆ. 10 ರಿಂದ 20 ವರ್ಷದ ತನಕ ಎಜುಕೇಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. 20 ರಿಂದ 30 ವರ್ಷ ಕೆರಿಯರ್ ಬಿಲ್ಡ್ ಮಾಡೋದು ಇಂಪಾರ್ಟೆನ್ಸ್ ಆಗುತ್ತೆ. 30 ರಿಂದ 40 ವರ್ಷ ಫ್ಯಾಮಿಲಿ ಬಿಲ್ಡ್ ಮಾಡೋದು ಇಂಪಾರ್ಟೆನ್ಸ್ ಆಗುತ್ತೆ. 40 ರಿಂದ 50 ವರ್ಷ ನೆಕ್ಸ್ಟ್ ಫ್ಯಾಮಿಲಿ ಇಟ್ಕೊಳ್ಳೋದು, ಸಪೋರ್ಟ್ ಮಾಡೋದು ಇಂಪಾರ್ಟೆನ್ಸ್ ಆಗುತ್ತೆ ಅಲ್ವಾ? ಸೊ ಎಲ್ಲರಿಗೂ ಒಂದೊಂದು ಪ್ರಯಾರಿಟಿ ಅಂತ ಇರುತ್ತೆ. ಅದ್ರ ಮಧ್ಯೆ ಈ ಟೈಮ್ ತಗೊಳ್ಳೋದು ಮಾಡೋದು ಸುಲಭದ ಕೆಲಸ ಅಲ್ಲ. ಸೊ ಈ ಏನಂತಂದ್ರೆ ಜಾಪನೀಸ್ ಅಲ್ಲಿ ನಿಮ್ಗೂ ಸಜೆಸ್ಟ್ ಮಾಡ್ತೀನಿ, ನಿಮ್ಗೂ ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ, ಇಕಿಗೈ ಅಂತ ಒಂದು ಬುಕ್ ಇದೆ. ಓದಿದ್ದೀನಿ ನಾನು, ಒಂದು ಸ್ವಲ್ಪ ಓದಿದ್ದೀನಿ, ಪೂರ್ತಿ ಓದಿಲ್ಲ, ಓದ್ಬೇಕು. ಸೊ ಏನಂತಂದ್ರೆ ಎಲ್ಲರಿಗೂ ಗೊತ್ತು, ಜಪಾನಲ್ಲಿ ಸಾಯೋದೇ ಇಲ್ಲ ಜನ, ಮೋಸ್ಟ್ಲಿ 100 ವರ್ಷ, 110 ವರ್ಷ, 120 ವರ್ಷ ಇರ್ತಾರೆ ಅಂತ. ಸೊ ಒಂದು 5 ಬ್ಲೂ ಝೋನ್ ಇದೆ ಆಕ್ಚುಲಿ ಟೋಟಲ್ ಆಗಿ. ಸೊ 2 ಜಪಾನಲ್ಲೇ 2 ಇದೆ, ಒಂದು USA ನಲ್ಲಿದೆ, ಒಂದು ಇಟಲಿನಲ್ಲಿದೆ. ಸೊ 5 ಬ್ಲೂ ಝೋನ್ ಅಲ್ಲಿ ಒಂದು ಬ್ಲೂ ಝೋನ್ ತುಂಬಾ ಈಸಿಯಾಗಿ ಎಲ್ಲರಿಗೂ ಗೊತ್ತಾಗಿರೋಂಥ ಸಿಟಿ ಅಂದ್ರೆ ಓಕಿನಾವಾ ಅಂತ ಜಪಾನಲ್ಲಿ. ಬ್ಲೂ ಝೋನ್ ಅಂದ್ರೆ ಈ ಶತಾಯುಷಿಗಳು ಅಥವಾ ಹಿರಿಯರು ಹೆಚ್ಚು ಎಲ್ಲಿರ್ತಾರೆ ಅದನ್ನ ಬ್ಲೂ ಝೋನ್ ಅಂತ ಕರೀತಾರೆ. ಎಷ್ಟು ವರ್ಷದ ಮೇಲೆ ನೀವು ಹಿರಿಯರು ಅಂತ ಅಂದ್ರೆ? ಇಲ್ಲಾದ್ರೆ 60 ವರ್ಷ ಅಂತ. 60 ವರ್ಷ ಬ್ಲೂ ಝೋನ್ ಅಲ್ಲಿ ಆವರೇಜ್ ಲಿವಿಂಗ್ ಏಜ್ 90 ವರ್ಷಕ್ಕಿಂತ ಜಾಸ್ತಿ. ಓಕೆ. ಆಕ್ಚುಲಿ ನಮ್ಮ ಬ್ಲೂ ಝೋನ್ ಅಂತ ಸ್ಪೆಸಿಫಿಕ್ ಆಗಿ ಏನ್ ರೆಕಗ್ನೈಸ್ ಮಾಡ್ತಾರೆ, ಆಕ್ಚುಲಿ ನೋಡ್ತಾ ಇದ್ರೆ ಅಲ್ಲಿರೋರು ಎಲ್ಲರೂ 100 ವರ್ಷಕ್ಕಿಂತ ಜಾಸ್ತಿ ಬದುಕೋರು. ಓಕೆ. ಎಲ್ಲಾ ಬ್ಲೂ ಝೋನ್ಸ್ ಅಲ್ಲೂ 100 ವರ್ಷಕ್ಕಿಂತ ಜಾಸ್ತಿ ಬದುಕ್ತಾರೆ. ಸೊ ಹೆಂಗೆ ಅಂತ ತುಂಬಾ ತುಂಬಾ ಸಿಂಪಲ್ ಟಿಪ್ಸ್. ಅವರು ಹೋಗಿ ರಿಸರ್ಚ್ ಮಾಡಿ ಓದಕ್ ನೋಡಿದ್ರೆ, ನಾವು ಸೀನಿಯರ್ ಲಿವಿಂಗ್ ಅಂತ ಕಾನ್ಸೆಪ್ಟ್ ಅಲ್ಲಿ ಏನೇನ್ ಮಾಡಕ್ ಟ್ರೈ ಮಾಡ್ತಾ ಇದೀವಲ್ಲ, ಅದು ವಿಲೇಜ್ ಅಲ್ಲೇ ಅದಿತ್ತು ಅಷ್ಟೇ. ಸಿಂಪಲ್ ಕಮ್ಯುನಿಟಿ ಲಿವಿಂಗ್ ಬೇಸಿಕಲಿ ಏನಂತಂದ್ರೆ ಇನ್ಕ್ಲೂಸಿವ್ ಕಮ್ಯುನಿಟಿ ಲಿವಿಂಗ್. ಜಸ್ಟ್ ಕಮ್ಯುನಿಟಿ ಲಿವಿಂಗ್ ಅಲ್ಲ, ಇನ್ಕ್ಲೂಸಿವ್ ಕಮ್ಯುನಿಟಿ ಲಿವಿಂಗ್. ಈಗ ಸಿಂಪಲ್, ಇವಾಗ ನಮ್ಮ ಮನೆಯಲ್ಲಿ 4 ಜನ ಮಕ್ಕಳು ಕೆಲಸ ಹುಡ್ಕೊಂಡು 4 ಮನೆಗೆ ಹೊರಟ್ರು. ಬಟ್ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬ ಮಗ ಉಳ್ಕೊಂಡಿದ್ದಾನೆ. ಓಕೆನಾ? ಏನಾದರೂ ಎಮರ್ಜೆನ್ಸಿ ಸಪೋರ್ಟ್ ಸಿಸ್ಟಮ್ ಬೇಕು ಅಂದ್ರೆ ಅವನ ಮೇಲೆ ಡಿಪೆಂಡ್ ಆಗಬಹುದು. ಇಲ್ಲ ಅಂತಂದ್ರೆ ನಾವಿಬ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ಕೋಬಹುದು ಜೊತೆಗೆ. ಎಲ್ಲಾರು ಸಾಯಂಕಾಲ 4 ಗಂಟೆಗೆ ಪ್ರತಿದಿನ ಸಾಯಂಕಾಲ ಹೋಗಿ ಅರಳಿಕಟ್ಟೆಯಲ್ಲಿ ಮೀಟ್ ಮಾಡ್ಬೇಕು ಅಂದ್ರೆ 4 ಗಂಟೆಗೆ ಎಲ್ಲರೂ ಹೋಗಿ ಅರಳಿಕಟ್ಟೆಯಲ್ಲಿ ಮೀಟ್ ಮಾಡ್ಬೇಕು. ಒಂದು 4 ಗೇಮ್ ಆಡ್ಬೇಕು ಅಂದ್ರೆ 4 ಜನ ಗೇಮ್ ಆಡ್ಬೇಕು. ಎಲ್ಲರೂ ಮಿತಹಾರ ತಗೊಳ್ಳೇಬೇಕು, ಆಪ್ಷನ್ನೇ ಇಲ್ಲ. ಎಲ್ಲರೂ 80% ತಿನ್ಬೇಕು, ಅದು ಮೈಂಡ್ ಸೆಟ್. ಇಲ್ಲಿ ತರ 50 ಸ್ವೀಟ್ ಜಾಸ್ತಿ ಇದೆ ಅಂತ 2 ಸ್ವೀಟ್ ತಿನ್ಕೊಂಡು ಶುಗರ್ ಕಾಯಿಲೆ ತರಿಸ್ಕೊಂಡು BP ಜಾಸ್ತಿ ಮಾಡ್ಕೊಳ್ಳೋದು ನಿಮ್ ಕೈಯಲ್ಲೇ ಇದೆ. ಪ್ರತಿದಿನ ಬೆಳಗ್ಗೆ 10 ಮನೆಯವ್ರು ಹೋಗಿ ಜೊತೆಗೆ ಯೋಗ ಮಾಡ್ಬೇಕು ಅಂದ್ರೆ 10 ಮನೆಯವರು ಬೆಳಗ್ಗೆ 7 ಗಂಟೆಗೆ ಹೋಗಿ ಜೊತೆಗೆ ಯೋಗ ಮಾಡ್ಬೇಕು. ಯಾರ್ದಾರ ಒಬ್ಬರ ಮನೆಯಲ್ಲಿ ಕಷ್ಟ ಅಂದ್ರೆ 9 ಮನೆಯವ್ರು ಹೋಗಿ ಕುತ್ಕೊಂಡು ಅದಕ್ಕೆ ಹೆಂಗ್ ಸೊಲ್ಯೂಷನ್ ಕೊಡ್ಬೇಕು ಅಂತ ನೋಡ್ತಾರೆ. ಫೈನಾನ್ಷಿಯಲಿ ಇರಬಹುದು, ಫಿಸಿಕಲಿ ಇರಬಹುದು. ಈ ವರ್ಷ ನಿಮ್ ಬೆಳೆ ಸರಿಯಾಗಿಲ್ಲ ಅಂದ್ರೆ ನಮ್ಮ ಮನೆಯಿಂದ ಸಪೋರ್ಟ್ ಕೊಡ್ತೀನಿ ನಿಮ್ ಬೆಳೆಗೆ. ಎಲ್ಲರೂ ಸಪೋರ್ಟಿವ್, ಇಷ್ಟೇ. ಇನ್ಕ್ಲೂಸಿವ್ ಸಪೋರ್ಟಿವ್ ಸಿಸ್ಟಮ್ ಬೆಳೆಸ್ಕೊಂತ ಬಂದ್ರು ಅಷ್ಟೇ. ಅಲ್ಲಿ ಆ ಬ್ಲೂ ಝೋನ್ಸ್ ಏನಿದೆ 5 ಬ್ಲೂ ಝೋನ್ಸ್ ಅದರಲ್ಲಿ. ಸೊ ಅದನ್ನೇ ನಾವಾಗಿರ್ಬೋದು, ಬೇರೆ ಎಲ್ಲ ಸೀನಿಯರ್ ಲಿವಿಂಗ್ ಸರ್ವಿಸ್ ಪ್ರೊವೈಡರ್ಸ್ ಏನಾಗಿರುತ್ತೆ ಅದೇನಂದ್ರೆ ಅದು ಬೆಸ್ಟ್ ಫಿಟ್ ಟು ಇಂಡಿಯನ್ ಕಲ್ಚರ್ಗೆ. ಅಟ್ಲೀಸ್ಟ್ ವೆಸ್ಟರ್ನ್ ಕಲ್ಚರ್ಗೆ ಹಾಸ್ಪಿಟಾಲಿಟಿ ಬೇಕಾಗ್ಬೋದು, ಲಕ್ಸುರಿ ಬೇಕಾಗಬಹುದು, ದೊಡ್ಡ ಅಪಾರ್ಟ್ಮೆಂಟ್ ಬೇಕಾಗ್ಬೋದು, ಕಲರ್ಫುಲ್ ವಾಲ್ಸ್ ಬೇಕಾಗ್ಬೋದು. ಬಟ್ ಐ ಥಿಂಕ್ ಇಂಡಿಯಾನಲ್ಲಿ ನಮ್ಮ ಜಾಪನೀಸ್ ಕಲ್ಚರ್ಗೂ ಇಂಡಿಯಾ ಕಲ್ಚರ್ಗೂ ತುಂಬಾ ನಂಟಿದೆ ಆಕ್ಚುಲಿ. ಯಾಕೆಂತಂದ್ರೆ ನಾವು ನಮ್ಮ ಹಿರಿಯರನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತೀವಿ, ಅವರು ಅವ್ರ ಹಿರಿಯರನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ಇನ್ಕ್ಲೂಸಿವ್ ಲಿವಿಂಗ್ ಅವರಲ್ಲೂ ಇದೆ. ಜನರೇಷನ್ ಟುಗೆದರ್ ಚೈನಾದಲ್ಲೂ ಇದೆ. ಚೈನಾದಲ್ಲಿ ಇವಾಗ ಸ್ವಲ್ಪ ಕಂಪ್ಯಾರಿಟಿವ್ಲಿ ತುಂಬಾ ಕಡಿಮೆ ಆಗೋಗ್ತಾ ಇದೆ. ನಮಗಿಂತ ತುಂಬಾ ಫಾಸ್ಟ್ ಆಗಿ ಕಡಿಮೆ ಆಗ್ತಾ ಇದೆ ಚೈನಾಲಿ. ಇಂಡಿಯಾನಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಇನ್ಕ್ಲೂಸಿವ್ ಕಮ್ಯುನಿಟಿ ಇದೆ. ಅಟ್ಲೀಸ್ಟ್ ನನ್ನ ಮೈಂಡಲ್ಲಿ ಅಟ್ಲೀಸ್ಟ್ ನಮ್ಮ ತಂದೆನ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಭಾವನೆ ಉಳಿದಿದೆ. ಯಾ, ಡೈರೆಕ್ಟ್ಲಿನ ಇಂಡೈರೆಕ್ಟ್ಲಿನ ಅನ್ನೋದು ಕ್ವೆಶ್ಚನ್ ಮಾರ್ಕ್ ಇವಾಗ. ಲೈಫ್ ಸ್ಟೈಲು, ಟ್ರಾವೆಲ್ಲು, ವರ್ಕ್ ಪ್ರೆಷರು ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ. ಬಟ್ ಅಟ್ಲೀಸ್ಟ್
ಏನೋ ಆ ಭಾವನೆ ನಮ್ಮ ಹತ್ರ ಇನ್ನ ಕಂಟಿನ್ಯೂ ಆಗ್ತಾ ಭಾವನೆಗಳಿದೆ, ಮಾಡೋಕ್ಕಾಗ್ತಾ ಇಲ್ಲ ಅಷ್ಟೇ. ಅದಕ್ಕೆ ನಾವೇನ್ ಮಾಡಬೇಕು, ಟೆಕ್ನಾಲಜಿ ಅನ್ನೋದು ಏನು ಮಾಡುತ್ತೆ ಹೇಳಿ ಸರ್, ಟೆಕ್ನಾಲಜಿ ಅನ್ನೋದು ಯಾವಾಗಲೂ ಒಂದು ಎನೇಬ್ಲರ್ ಅಲ್ವಾ. ನಾನೆಲ್ಲೋ ಇವಾಗ ಒಂದು ಬೈಕ್ ಯಾಕೆ ತೊಗೊಳಕ್ಕೆ ಜನ ಶುರು ಮಾಡಿದ್ರು, ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ಬಸ್ ಹತ್ತು ಹಿಡಿದು ಹೋಗಿ 2 ಗಂಟೆಗೆ ಆಗಿ ಆಮೇಲೆ ಕೆಲಸ ಮಾಡೋಕ್ಕೆ ಶುರು ಮಾಡಲಿ. ಒಂದು ಬೈಕಲ್ಲಿದ್ದರೆ ಅರ್ಧ ಗಂಟೆಗೆ ಹೋಗಿ ಶುರು ಮಾಡೋದು. ಸರ್ ಟೆಕ್ನಾಲಜಿ ಸರ್ ಎನೇಬ್ಲರ್ ಆಗಿ ನಾವು ಯಾವಾಗಲೂ ಥಿಂಕ್ ಮಾಡಬೇಕು. ಸೀನಿಯರ್ ಲಿವಿಂಗ್ ಅನ್ನೋ ಕಾನ್ಸೆಪ್ಟ್ನು ಇವಾಗ ಜನ ಒಂದು ಎನೇಬ್ಲರ್ ಆಗಿ ಥಿಂಕ್ ಮಾಡಬೇಕು. ನಮ್ಮ ತಂದೆ ತಾಯಿ ಬಿಟ್ಬಿಡೋಣ. ಫಸ್ಟ್ ಆಫ್ ಆಲ್ ತಂದೆ ತಾಯಿನೇ ನಾನು ಚೆನ್ನಾಗಿರ್ಬೇಕು ಅಂದರೆ ನಾನೊಂದು ಸೀನಿಯರ್ ಲಿವಿಂಗ್ ಫೆಸಿಲಿಟಿನಲ್ಲಿ ಹೋಗಿ ಇದ್ದರೆ ನನ್ನ ಫಿಸಿಕಲ್ ನನ್ನ ಫಿಸಿಕ್ಕು, ನನ್ನ ಮೆಂಟಲ್ ಸ್ಟೇಟು, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡೂ ಚೆನ್ನಾಗಿರ್ಬೋದು ಇಲ್ಲಿ ಅಂತ ಒಂದು ನಂಬಿಕೆ ಬಂದ್ರೆ ಅದನ್ನ ನೀವು ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅಂದ್ರೆ ನೀವು ಹೇಳ್ತಾ ಇರೋದು ಜನರ ಜೊತೆ ಇದ್ದು ಹೆಚ್ಚಾಗಿ ಬೆರೆತು ಮೊಬೈಲ್ನ ಬದಿಗಿಟ್ಟು ಈ ರೀತಿ ಕಮ್ಯುನಿಟಿ ಲಿವಿಂಗ್ ಮಾಡಿ ಖುಷಿಯಿಂದ ಇದ್ರೆ ಅದನ್ನೇ ನಾವಿವಾಗ ರೋಗಗಳು. ಸೊ ಸೀನಿಯರ್ ಲಿವಿಂಗ್ನ ನಾವು 2015 ನನ್ನ ಪಾರ್ಟ್ನರ್ಸ್ ಅನಂತರಾಮ್ ಮತ್ತು ಸುಮತಿ ಕಂಪನಿ ಸ್ಟಾರ್ಟ್ ಮಾಡಿದ್ರು. ಅವರು ವಿದೇಶಕ್ಕೆ ಹೋಗಿ US ಎಲ್ಲ ಹೋಗಿ, ನಾನು ಹೇಳ್ತಾ ಇದ್ದಂಗೆ ಅಲ್ಲಿ ಎಷ್ಟು ಜನ ಖುಷಿಯಾಗಿರ್ತಾರೆ ಎಲ್ಲ ನೋಡ್ಕೊಂಡು ಬಂದು ನಾವು ಇದನ್ನು ಹೆಂಗೆ ಇಂಡಿಯನ್ ಕಲ್ಚರ್ಗೆ, ನಮ್ಮ ಭಾರತ ದೇಶದ ಕಲ್ಚರ್ಗೆ ಹೆಂಗೆ ಇದನ್ನ ಅಡಾಪ್ಟ್ ಮಾಡಿಕೊಂಡು ಇದನ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡಿಕೊಂಡು ಮನಸ್ಸು ಮನ ಕಂಪನಿನ 2015 ಸ್ಥಾಪನೆ ಮಾಡ್ತಾರೆ. ಅನಂತರಾಮ್ ಮತ್ತು ಸುಮತಿ ಇಬ್ರು ಸೇರಿ. ಅವ್ರ ಜೊತೆಗೆ ಆಗ ಮಂಗಲ್ಚಂದ್ ಜೈನ್ ಅಂತ ಇನ್ನೊಬ್ರು ಪಾರ್ಟ್ನರ್ ಇದ್ರು. ಅವ್ರು 3 ಜನ ಸೇರಿ ಮನಸ್ಸು ಮನ ಸಂಸ್ಥೆನ ಸ್ಟಾರ್ಟ್ ಮಾಡ್ತಾರೆ. ಸೊ ನಾನು 2017 ಅವ್ರ ಜೊತೆ ಸೇರ್ಕೊಂಡು ನಮ್ಮ ಮೊದಲನೆಯ ಪ್ರಾಜೆಕ್ಟ್ ಮನಸ್ಸು ಅವಿಘ್ನ ಅಂತ ಜಿಗಣಿ ಆನೇಕಲ್ ರೋಡಲ್ಲಿರೋ ಸೌತ್ ಬ್ಯಾಂಗ್ಳೂರ್ನಲ್ಲಿ ನಾನು ಅವ್ರಿಗೆ ಎಕ್ಸ್ಕ್ಲೂಸಿವ್ ಮಾರ್ಕೆಟಿಂಗ್ ಪಾರ್ಟ್ನರ್ ಆಗಿ ನೀವಲ್ಲಿ ಸೇರ್ತೀನಿ.